ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ಮೇಡ್ ಡಾಲ್ಗೆ ಏನೇನು ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಾಲ್ ಮಾಡೋದಕ್ಕೆ ಏನೇನು ಬೇಕು ಆಕ್ಸೆಸರೀಸ್ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹ್ಯಾಂಡ್ಮೇಡ್ ಡಾಲು. ಈ ಥರ ತಂತಿ ತೊಗೋಬೇಕು ನೋಡಿ. ಈ ಥರ ಸ್ಟೀಲ್ದು ತಂತಿ, ಮೆಟಲ್ಲು, ಸ್ವಲ್ಪ ಬೆಂಡ್ ಆಗೋ ಥರ ಇರಬೇಕು. ನಾವು ಹೆಂಗೆ ಬೆಂಡ್ ಮಾಡಿದ್ರೂ ಬೆಂಡ್ ಆಗೋ ಥರ ಇರಬೇಕು. ಇದು ನಾರ್ಮಲ್ಲು ಅದೇ ಮೊಳೆ ಎಲ್ಲ ಸಿಗುತ್ತಲ್ವಾ, ಆ ಶಾಪಲ್ಲೇ ಸಿಗುತ್ತೆ. ಆಮೇಲೆ ಈ ಥರ ಫ್ರೇಮ್ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದಮೇಲೆ ಈ ಥರ ಕಾಟನ್ ಸುತ್ಕೋಬೇಕು ಪೂರ್ತಿಯಾಗಿ ಶೇಪ್ ಬರೋ ಹಾಗೆ. ಅದಾದಮೇಲೆ ಈ ಥರ ತಲೆ ಬಂದ್ಬಿಟ್ಟು ಬುಡಂದಿದು, ಇದು ಬಂದ್ಬಿಟ್ಟು ರಾಜಾ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಆಮೇಲೆ ಈ ಥರ ಏನಿದು ವಯರ್ ಅಂತಾರೆ, ಗೋಲ್ಡನ್ ವಯರು. ನಾನಿಲ್ಲಿ ಗೋಲ್ಡನ್ ವಯರ್ ತೊಗೊಂಡಿದ್ದೆ, ನೀವು ಬೇಕಾದರೆ ಡಿಫ್ರೆಂಟ್ ಕಲರ್ಸ್ ತೊಗೋಬೋದು. ಹಾಗೆಯೇ ಈ ಥರ ಇದೊಂದು ಲೇಸು, ಡಿಸೈನರ್ ಲೇಸು. ಈ ಥರ ಡಾಬ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ. ಇದು ಏನು ಅಷ್ಟು ದೊಡ್ಡ ಏನೂ ಆಗೋಲ್ಲ. ಹಾಗೆಯೇ ಇದು ಈ ಲೇಸ್ ತೊಗೊಂಡಿದ್ದೀನಿ, ಸ್ಮಾಲ್ ಲೇಸು. ಇದು ಮತ್ತು ವುಲ್ಲನ್ ಬೇಕು. ಡಿಫ್ರೆಂಟ್ ಕಲರ್ಸ್ ತೊಗೋಬೇಕಾಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸು ವುಲ್ಲನ್ನು. ಆಮೇಲೆ ಕ್ಲಾತು, ಡಿಸೈನರ್ ಕ್ಲಾತ್ಸು. ಆಮೇಲೆ ಗಮ್ಮು, ಗ್ಲೂ ಬೇಕಾಗುತ್ತೆ, ಏಕೆಂದರೆ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಗ್ಲೂ ಬೇಕಾಗುತ್ತೆ. ಮತ್ತು ಈ ಥರದ್ದು ಬಳೆ ಶಾಪಲ್ಲಿ ಸಿಗುತ್ತೆ ನಿಮಗೆ ನೋಡಿ. ಈ ಥರ ಅದೇ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತೀವಲ್ವಾ, ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತೀವಲ್ವ, ಅಂಥದಕ್ಕೆ ಯೂಸ್ ಮಾಡ್ತೀವಲ್ಲ, ಅದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರದ್ದು. ಹಾಗೆಯೇ ಸಕ್ಕರೆ ಮಣಿ ಎಲ್ಲ ಬೇಕಾಗುತ್ತೆ. ಸಕ್ಕರೆ ಮಣಿ, ಈ ಥರ ಮಣಿಗಳು, ಈ ಥರ ಸಕ್ಕರೆ ಮಣಿ ಬೇಕಾಗುತ್ತೆ ಸರ ಹಾಕೋದಕ್ಕೆ. ಈ ಸಕ್ಕರೆ ಮಣಿನಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಟರ್ ಬೇಕಾಗುತ್ತೆ, ಮತ್ತು ಸೂಜಿ ದಾರ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಡಾಲ್ ಮಾಡೋದಕ್ಕೆ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಟ್ರೈ ಮಾಡ್ತೀನಿ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೆ. ನಿಮಗೆ ಈ ಡಾಲ್ಸ್ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಈ ಡಾಲ್ ಮಾಡಿದ್ದು ಕಲ್ತ್ಕೊಂಡಿದ್ದು ಸ್ಕೂಲ್ ಟೈಮಲ್ಲಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆಯೇ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.